ಎಲ್ಲರಿಗೂ ನಮಸ್ಕಾರ. ನಮ್ಮ ರೋಜಿ ಕುಕಿಂಗ್ ಚಾನಲ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿ ಮೊಟ್ಟೆ ಕೀಮಾ ಮಸಾಲ ಮಾಡ್ತೀನಿ ರೀ, ದಾಬಾ ಸ್ಟೈಲ್ ಒಳಗೆ. ಈಗ ಒಂದು ಬೌಲ್ ತೊಗೊಂಡೀನಿ ರೀ. ಈಗ ಇದ್ರೊಳಗೆ ಮೊಟ್ಟೆ ಹೆರ್ಚ್ಕೋತೀನಿ ರೀ. ಬರ್ರಿ ಈಗ ಹೆರ್ಚ್ಕೊಳ್ಳೋಣ. ಈಗ ನೋಡ್ರಿ, ಇನ್ನೊಂದು ಮೊಟ್ಟೆ ಹೆರ್ಚ್ಕೊಳಕತ್ತೀನಿ. ಭಾಳ ಸಿಂಪಲ್ ಆ್ಯಂಡ್ ಟೇಸ್ಟಿ ಐತ್ರಿ ರೆಸಿಪಿ. ಏನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಎಲ್ಲ ತತ್ತಿ ಹೆರ್ಚ್ಕೊಂಡೆ. ಬರ್ರೀಗ ಮಾಡೋದ ತೋರಿಸ್ತೀನಿ. ಈಗ ನೋಡ್ರಿ, ಒಂದೇ ಪ್ಯಾನ್ ಇಟ್ಕೊಂಡೀನಿ. ಈಗ ಎಣ್ಣೆ ಹಾಕೋತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಳಕತ್ತೀನಿ. ಈಗ ಸಾಸಿವೆ ಹಾಕ್ತೀನಿ ರೀ. ಜೀರಿಗೆ ಒಂದು ಸ್ವಲ್ಪ ಹಾಕೋತೀನಿ. ಚುಟ್ಟು ಅನ್ನೋ ಮಟ್ಟ ಬಿಡಬೇಕು. ಎಲ್ಲ ಹಾಕೋತೀನಿ ರೀ. ಮತ್ತು ಬೆಳ್ಳುಳ್ಳಿನೂ ಹಾಕೋತೀನಿ. ಒಂದಿಗೆ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ನೋಡ್ರಿ. ಕೆಂಪಾದು ಈಗ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಉಳ್ಳಾಗಡ್ಡಿ ಹಾಕೋತೀನಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಹಾಕೊಂಡೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟನು ಎಲ್ಲ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೋತೀನಿ ರೀ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಉಪ್ಪು ಹಾಕಿದ್ರೆ ಉಳ್ಳಾಗಡ್ಡಿ ಜಲ್ದಿ ಕರಿತಾವೆ, ಮೆತ್ತಗಾತಾವೆ. ಈಗ ಕರಿಬೇವು ಹಾಕೋತೀನಿ ರೀ. ಹಾಗೆ ಮತ್ತೀಗ ಪುದೀನಾನು ಹಾಕೋತೀನಿ ರೀ. ವಿಡಿಯೋ ಒಟ್ಟ ಸ್ಕಿಪ್ ಮಾಡಲಾರೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಹಾಗೆ ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇದ್ದಾರೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಸಪೋರ್ಟ್ ಮಾಡಿರಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತೀನಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಯ್ತು. ಈಗ ಟಮಾಟೆ ಹಾಕೋತೀನಿ. ನೋಡ್ರಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಧನಿಯಾ ಪೌಡ್ರ್ ಮತ್ತು ಪನ್ನೀರ್ ಮಸಾಲ ಪೌಡ್ರ್ ಹಾಕೋತೀನಿ. ಅರಿಶಿನ ಹಾಕೋತೀನಿ ಮತ್ತು ಮನ್ಯಾಗ ಮಾಡಿದ್ದೆ ಮಸಾಲ. ಈಗ ನೋಡ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಯಾರಿ. ಈಗ ಒಂದು ಸ್ವಲ್ಪ ಮೊಸರು ಹಾಕೋತೀನಿ ರೀ. ಈಗ ನೋಡ್ರಿ, ಮಸಾಲೆ ಎಲ್ಲ ಚಂದ ಕಲರ್ ಬಂದೈತಿ. ಈಗ ಮೊಸರು ಹಾಕೊಂಡೇನಲ್ಲ, ಮೊಸರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಈಗ ಸ್ವಲ್ಪ ಖಾರ ಹಾಕೋತೀನಿ ರೀ. ಸ್ವಲ್ಪ ಕೆಂಪು ಖಾರನೂ ಹಾಕಿದ್ದೆ ರೀ. ಈಗ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕೋತೀನಿ ರೀ. ನೋಡ್ರಿ, ಈಗ ಆಗಲೇ ಹೆಚ್ಚಿಟ್ಟಿದ್ದ ಮೊಟ್ಟೆ ಇದ್ರೊಳಗೆ ಹಾಕತ್ತೀನಿ ರೀ. ಈಗ ನೋಡ್ರಿ, ಚಂದಾಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ಒಂದು ಸ್ವಲ್ಪ ವೈಟ್ ಕ್ರೀಮ್ ಹಾಕೋತೀನಿ. ಕಡೆ ಮಿಕ್ಸ್ ಮಾಡಿ ಫೈನಲಿ ರೆಡಿ ಆಗೈತ್ರಿ. ಈಗ ಮೇಲೆ ಕೊತ್ತಂಬರಿ ಹಾಕೊಂತೀನಿ. ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲ ಕಡೆ. ಆಹಾ, ಎಂಥ ರುಚಿ! ಮೊಟ್ಟೆ ಕೀಮಾ ಮಸಾಲ ನೋಡ್ರಿ. ದಾಬಾ ಸ್ಟೈಲ ಮೊಟ್ಟೆ ಕೀಮಾ ಮಸಾಲ ರೆಡಿ ಆಯಿತು ನೋಡ್ರಿ. ಪ್ಲೇಟ್ನಾಗ ಸರ್ವ್ ಮಾಡಾಕತ್ತೀನಿ.
ಬರ್ರಿ ಈಗ ಟೇಸ್ಟ್ ಮಾಡೋಣ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಪರೋಟ ಜೊತೆ, ತಂದೂರಿ ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆನೂ ಚಲೋ ಆಗ್ತೈತೆ ರೀ.